ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಬುಧವಾರ 13ನೇ ತಾರೀಕು 8ನೇ ತಿಂಗಳು 2024. 10 ಗಂಟೆ ಆಯಿತು. ಆವಾಗಲೇ ಟೈಮು. ಬುಧವಾರ ಹುಟ್ಟಿದ್ರೆ ಹೆಣ್ಮಕ್ಳು ಹುಟ್ಟಲಿ ಗಂಡು ಮಕ್ಕಳು ಹುಟ್ಟಿದ್ರು ಪ್ರತಿಯೊಬ್ಬರಿಗೂ ನವಗ್ರಹ ಪೂಜೆ ಮಾಡಬೇಕು. ಅವ್ರ ಮದುವೆ ಆಗಲಿ ಮದುವೆ ಆಗದೇ ಇರಲಿ, ಹುಟ್ಟಿದಾಗ್ಲೂ ಮಾಡೋಕ್ಕಾಗೋದಿಲ್ಲ. ಅವರು ದೊಡ್ಡವರಾದ್ಮೇಲೆ ಮಾಡಲೇಬೇಕು. ಆ ಭಗವಂತನ ಹೆಸರಲ್ಲಿ ಹುಟ್ಟಿದವರು ಯಾರೇ ಆದ್ರೂ ಅಷ್ಟೇ ಇದಾಯ್ತದೆ. ಪ್ರತಿಯೊಬ್ಬರೂ ಸಾಲ ಮಾಡಿದ್ರು ಅಷ್ಟೇ ಯೋಚನೆ ಮಾಡಿ ಸಾಲ ಮಾಡಬೇಕು. ನಾವು ತೀರಿಸ್ತೀವೋ ಇಲ್ಲೋ ಅಂತ ಅವರು ಬಂದು ಮನೆ ಬಾಗಿಲಲ್ಲಿ ನಿಂತ್ಕೊಂಡಾಗ ಮಾನ ಮರ್ಯಾದೆ ಕಳೆದುಬಿಡ್ತಾರೆ. ಆ ಉದ್ದೇಶಕ್ಕೆ ಸಾಲ ಮಾಡಿದ್ರೂ ಮಿತಿ ಇರಬೇಕು. ನಾವು ಊಟ ಮಾಡಿದ್ರೂ ಮಿತಿ ಇರಬೇಕು. ಹೊಟ್ಟೆ ತುಂಬ ತಿಂದ್ಬಿಟ್ಟು ಇದಾಗ್ಬಿಟ್ರೆ ಅಜೀರ್ಣ ಆಯ್ತದೆ. ಹಾಗೆ ಸಾಲನೂ ಅಜೀರ್ಣ ಆಯ್ತದೆ. ಹೊಟ್ಟೆ ತುಂಬ ಯಾವಾಗ ತಿಂತೀವೋ ಅದು ಜೀರ್ಣ ಆಗೋದಿಲ್ಲ. ಅವಾಗೇನಾಯ್ತದೆ, ಅಜೀರ್ಣ ಆದಾಗ ತುಂಬ ಕಷ್ಟ ಆಯ್ತದೆ. ಹಂಗೆ ಸಾಲನೂ ಅಷ್ಟೇ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಇದು ಮಾಡಬೇಕು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾ ಸಂಸ್ಥಾನ ಮಾಡೋದ್ರಿಂದನೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ. ಇವತ್ತು ಬುಧವಾರ ಆದ್ರೂ ಮಳೆ ಗಾಳಿ ಕಡಿಮೆ ಇಲ್ಲ. ಎಲ್ಲ ಕಡೆನೂ ಆಗೈತೆ ಮಳೆ. ಕೆಲವು ಕಡೆ ಆಗಿಲ್ಲ, ಆಯ್ತದೆ. ಎಲ್ಲ ಜನಗಳು ಸಂತುಷ್ಟಿಯಾಗಿರ್ತಾರೆ. ನಾಡಿನ ಜನಗಳು ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡಬೇಕು. ದಾನ ಧರ್ಮ ಮನುಷ್ಯನಿಗೆ ಕೊಡಬೇಕು. ಯಾರನ್ನ ಕೈಲಾಗದಿರೋರು ಮನೆ ಬಾಗಿಲಿಗೆ ಬಂದರೆ ಒಂದು ತುತ್ತು ಅನ್ನ ಕೊಡಿ, ನೀರು ಕೊಡಿ, ನಿಮ್ಗೆ ಒಳ್ಳೇದಾಯ್ತದೆ. ಯಾಕೆಂದರೆ ಮನುಷ್ಯನಿಗೆ ಯಾವತ್ತೂ ಅಷ್ಟೇ ದಾನ ಧರ್ಮದಿಂದನೇ ಮಕ್ಕಳು ಮರಿ ಹೆಂಡರು ಮಕ್ಕಳಿಗೆಲ್ಲ ಒಳ್ಳೇದಾಗೋದು. ಆ ದಾನ ಧರ್ಮ ಕಟುಕರು ಆಗ್ಬಿಟ್ರೆ ಹಿಂಸೆ ಆಗೈತದೆ. ಅದು ಮಾಡಬಾರ್ದು. ಯಾರೇ ಆಗಲಿ ನಮ್ಮ ಕೈಲಾದಷ್ಟು ಧನ ಸಹಾಯ ಆಗಲಿ, ಊಟದಾಗಲಿ, ನೀರಾಗಲಿ, ಪಕ್ಷಿಗೂ ನೀರಿಕ್ಕಿ ಏನು ತೊಂದರೆ ಇಲ್ಲ. ನಾಯಿಗೂ ನೀವು ಸಾಕ್ತಿರಲ್ಲ ಅದನ್ನು ಅಷ್ಟೇ. ಶನಿ ಗುರು ಕಡಿಮೆ ಆದರೆ ನಾಯಿನೇ ಕಚ್ತದೆ. ಸಾಕಿದ ನಾಯಿನೇ ಕಚ್ತದೆ. ನಿಮಗೆ ಗೊತ್ತಿದ್ದದು ಗೊತ್ತಿಲ್ವೋ, ನಾವು ಸಾಕಿದ್ದು ಬಿಡು ನಮ್ಮನ್ನು ಕಚ್ಚೋದಿಲ್ಲ ಅಂದರೆ ಅದು ಟೈಮ್ ಬಂದಾಗ ಅದೇ ಕಚ್ಚುತ್ತದೆ. ಪ್ರತಿಯೊಬ್ಬರನ್ನು ಯೋಚನೆ ಮಾಡಬೇಕು. ಈ ಸಂದರ್ಭ ಬಂದಾಗ ಏನು ಎತ್ತ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೇಕು. ಮೇಲೊಬ್ಬ ಇದ್ದಾನೆ ಭಗವಂತ, ಎಲ್ಲರನ್ನೂ ಕಾಪಾಡೋನು. ಆದರೆ ನಾವು ಮರಿಬಾರ್ದು. ಮೇಲೆ ಇದ್ದಾನೆ ಇರಪ್ಪ ಅಂದ್ಬಿಟ್ಟು ನಾವು ಯಾವಾಗಲೂ ಯೋಚನೆ ಮಾಡಿ ಪ್ರವೇಶ ಮಾಡಬೇಕು. ಯಾವುದೇ ಊರಿಗೆ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟರೆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಎಲ್ಲರಿಗೂ ಇದಾಯ್ತದೆ. ಇಷ್ಟೇ ಹೇಳಬಲ್ವಪ್ಪ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾ ಸಂಸ್ಥಾನ ಮಾಡೋದ್ರಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಇಷ್ಟೆಲ್ಲ ಹೇಳ್ಬಲ್ವಿ. ನಾವು ಕಷ್ಟ ಅನುಭವಿಸ್ಬಿಟ್ಟಿದ್ವಿ. ತುಂಬ ಕಷ್ಟ ಅನುಭವಿಸಿದ್ವಿ. ತಿನ್ನು ಕನ್ನ ಎಲ್ಲ ಉಟ್ಕೊಂಬಕ್ಕೆ ಬಟ್ಟೆ ಇಲ್ಲ, ಅದೆಲ್ಲ ಮಾಡಿದ್ವಿ. ಅದೆಲ್ಲ ಬೇಡ. ನಾವು ಕಷ್ಟಪಟ್ಟ ಎಷ್ಟೋ ನೀವು ಕಷ್ಟಪಡೋದು ಬೇಡ. ಭಗವಂತನ ಇದು ಮಾಡ್ಕೊಂಡು ಹೋಗಿ, ಒಳ್ಳೇದಾಯ್ತದೆ.